ಹಾಯ್ ಸ್ನೇಹಿತರೆ, ಜೈ ಹಿಂದ್ ಎಲ್ಲರಿಗೆ ಕೂಡ. KPTCL ಲೈನ್ಮನ್ ಜೂನಿಯರ್ ಫೋರ್ಮನ್ ಹುದ್ದೆಗೆ ಯಾರೆಲ್ಲ ತಯಾರಿಯನ್ನು ಮಾಡ್ತಾಯಿಲ್ಲ. ಸೊ ನಮ್ಮ SJ ಡಿಫೆನ್ಸ್ ಅಕಾಡೆಮಿ ಬಾಗಲಕೋಟದಲ್ಲಿ ನಾವು ತರಬೇತಿಯನ್ನು ಕೊಡ್ತಾ ಇದ್ದೀವಿ. ನೀವೇನಾದರೂ ಈಗಲೇನ ಮೆಸ್ಕಾಮ್ ಆಯಿತು, ಎಸ್ಕಾಮ್ ಆಯಿತು, ಅದೇ ಥರನಾಗಿ ಎಸ್ಕಾಮು ನೆಕ್ಸ್ಟು ಬೆಸ್ಕಾಮ್ದವರು ಯಾರಾದರೂ ಫಿಸಿಕಲ್ಗೆ ಬಂದು ಟ್ರೈನಿಂಗನ್ನು ಪಡೆದುಕೊಳ್ಬೇಕು ಅಂದ್ಕೊಂಡಿದ್ರೆ ಸೊ ಇಲ್ಲಿ ನಮ್ಮ SJ ಡಿಫೆನ್ಸ್ ಅಕಾಡೆಮಿ ಬಾಗಲಕೋಟೆಗೆ ಬಂದು ಪಡೆದುಕೊಳ್ಬೋದು. ಇಲ್ಲಿ ನೋಡ್ಕೋಬೋದು ನಾವು ಟೋಟಲಿಯಾಗಿ ಇದು ಹೆಸ್ಕಾಮ್ ನಡೀತಿರ್ತಕ್ಕಂಥ ಗ್ರೌಂಡು, ಅಂದರೆ ಆ ಪೊಲೀಸ್ ಗ್ರೌಂಡ್ ಏನಿದೆಯಲ್ಲ ನಮ್ಮ ಬಾಗಲಕೋಟದಲ್ಲಿ, ಆ ಗ್ರೌಂಡಿನಲ್ಲಿ ಹೆಸ್ಕಾಮ್ ಫಿಸಿಕಲನ್ನು ಕಂಡಕ್ಟ್ ಮಾಡ್ತಾರೆ. ಅದೇ ಗ್ರೌಂಡಿನಲ್ಲಿ ನಾವು ಫಿಸಿಕಲನ್ನು ಕಂಡಕ್ಟನ್ನು ಮಾಡ್ತಾ ಇರ್ತೀವಿ. ಇಲ್ಲಿ ನೋಡ್ಕೋಬೋದು ಡೀಟೇಲಾಗಿ ನಿಮಗೆ ನಾವು ಯಾವ ಥರ ಡೈಲಿ ಎಕ್ಸಸೈಸ್ ಆಯಿತು ಫಿಸಿಕಲ್, ಯಾಕಂದರೆ ನೀವು 100 ಮೀಟ್ರ್ ಮತ್ತು 800 ಮೀಟ್ರನ್ನು ಓಡಲೇಬೇಕಪ್ಪ ಅಂತ ಅಂದ್ಕೊಂಡಿದ್ರೆ ಇವೆಲ್ಲ ಸ್ಟಿಚೇಬಲ್ ಆಗಿರ್ತಕ್ಕಂಥ ಎಕ್ಸಸೈಸ್ಗಳನ್ನು ಕಂಪಲ್ಸರಿಯಾಗಿ ಮಾಡಲೇಬೇಕು. ಇವನ್ನ ಮಾಡಲಾರ್ದೇ ಡೈರೆಕ್ಟಾಗಿ ಮಾರ್ನಿಂಗ್ ಎದ್ದು ನೀವು ಫಿಸಿಕಲನ್ನು ಓಡೋದು ಭಾಳಷ್ಟು ಕಷ್ಟ ಆಗುತ್ತೆ. ಆದ ಕಾರಣಕ್ಕೋಸ್ಕರ ನಾವು ಪ್ರತಿಯೊಂದು ಟೆಸ್ಟನ್ನು ಚೆಕ್ ಮಾಡ್ತಾನೆ ಇರ್ತೀವಿ ಡೈಲಿ. ಇಲ್ಲಿ ನೋಡ್ಕೋಬೋದು ನೀವು ಅದೇ ಥರನಾಗಿ ಇವೆಲ್ಲ ಎಕ್ಸಸೈಸ್ಗಳನ್ನು ಮಾಡಿಸ್ಬಿಟ್ಟು ನಾವು ಗ್ರೂಪ್ಗಳನ್ನು ಮಾಡಿ ಪ್ರತಿ ಡೇನೂ ಕೂಡ ನಾವು ಪ್ರತಿ ವೀಕ್ಲಿ ಒಮ್ಮೆ ಟೆಸ್ಟನ್ನು ಕಂಡಕ್ಟನ್ನು ಮಾಡ್ತೀವಿ. ಅಂದರೆ ಇವರು ಫಸ್ಟಿಂದ ಹಿಡಿದು ಈಗಿನವರೆಗೆ ಎಷ್ಟು ಇಂಪ್ರೂವ್ ಆಗಿದ್ದಾರೆ. ಸೊ ಪ್ರತಿಯೊಂದು ಇದು ಒಂದೇ ಅಲ್ಲ, ಇಂಡಿಯನ್ ಆರ್ಮಿ ಆಯಿತು, SSC, ಯಾವುದೇ ಒಂದು ಸ್ಟೇಟ್ ಗೌರ್ಮೆಂಟ್ ಆಗಿರಲಿ ಸೆಂಟ್ರಲ್ ಗೌರ್ಮೆಂಟಿಗೆ ಪ್ರತಿ ಇಲ್ಲಿ ನೋಡ್ಕೋಬೋದು ನಾವೀಗ 800 ಮೀಟರ್ ರನ್ನಿಂಗನ್ನು ಬಿಟ್ಟಿದ್ದೀವಿ. 800 ಮೀಟರ್ ರನ್ನಿಂಗ್ನಲ್ಲಿ ಇದು ನೋಡ್ಕೋಬೋದು ಈಗಲೇ ಹೆಸ್ಕಾಮ್ ಫಿಸಿಕಲ್ ಗ್ರೌಂಡ್ ಏನಿದೆಯಲ್ಲ ಅದೇ ಗ್ರೌಂಡಿನಲ್ಲಿ ನಾವು ರನ್ನಿಂಗನ್ನು ಓಡಿಸ್ತಾ ಇದ್ದೀವಿ. ಇಲ್ಲಿ ನೋಡಿ ಚೆನ್ನಾಗಿದೆ ಗ್ರೌಂಡು. ನೀವೇನಾದರೂ ಹೆಸ್ಕಾಮನ್ನು ಹಾಕಿದ್ರಿಪ್ಪ ಅಂದರೆ ನಿಮ್ಮ ಗ್ರೌಂಡ್ ಬರುವಂಥ ಇದೇ ಗ್ರೌಂಡ್ ಬರುವಂಥ ಸಾಧ್ಯತೆ ಇದೆ. ಅದು ನೋಟಿಸ್ನಲ್ಲಿ ನಿಮ್ಗೆ ಜಿಲ್ಲಾ ಕ್ರೀಡಾಂಗಣ ಅಂತೇಳಿ ಕೊಟ್ಟಿದ್ದಾರೆ. ಬಟ್ ಪರ್ಮಿಷನ್ ಇರತಕ್ಕಂಥದ್ದು ಪೊಲೀಸ್ ಗ್ರೌಂಡಿನಲ್ಲೇ 2015 ಆಯಿತು, 18ನಲ್ಲಿ ಆಯಿತು, ಇದೇ ಪೊಲೀಸ್ ಗ್ರೌಂಡಿನಲ್ಲೇ ನಿಮ್ಮ ಫಿಸಿಕಲನ್ನು ಕಂಡಕ್ಟನ್ನು ಮಾಡಿದರು. ಸೊ ನೀವೇನಾದರೂ ಬಂದು ಸರ್ ನಾನು ಕೋಚಿಂಗನ್ನು ಪಡೆದುಕೊಂಡು 1 ವೀಕ್ನಲ್ಲಿ ಏನಾದರೂ ಆಲ್ರೆಡಿ ಪ್ರಾಕ್ಟೀಸ್ ಮಾಡಿದ್ದೀನಿ, ಸೊ ಇನ್ನೊಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿದರೆ ನಂದು ಕೂಡ ಆಗಬಹುದಾ ಅಂತೇಳಿ ಕೇಳಿಸಿದನವರು. ಸೊ ಇದೊಂದು ಬೆಸ್ಟ್ ಅಪಾರ್ಚುನಿಟಿ. ನಾವು ಯಾಕಪ್ಪ ಅಂತಂದರೆ ಈಗಲೇ ಬ್ಯಾಚಸ್ ಕೂಡ ಪ್ರಾರಂಭವನ್ನು ಮಾಡಿದ್ದೀವಿ. ಇಲ್ಲಿ ಕೊಟ್ಟಿರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿರಿ. ಯಾವುದೇ ಒಂದು ಇನ್ಫಾರ್ಮೇಷನ್ ಬೇಕಾಗಿತ್ತಪ್ಪ ಅಂದರೂ ಈ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿಬಿಟ್ಟು ನೀವು ಅಡ್ಮಿಷನ್ಗಳನ್ನು ಮಾಡ್ಕೊಳ್ಬೋದು. ಚೆನ್ನಾಗಿದೆ ಗ್ರೌಂಡು. ಸೊ ಪ್ರಾಕ್ಟೀಸ್ ಇಂಪಾರ್ಟೆಂಟು. ನೀವು ಎಲ್ಲೇ ಮನೆಯಲ್ಲೇ ಕುಂತ್ಕೊಂಡು ಪ್ರಾಕ್ಟೀಸ್ ಮಾಡಿದ್ರೂ ಪರವಾಗಿಲ್ಲ. ಸೊ ಚೆನ್ನಾಗಿ ಪ್ರಾಕ್ಟೀಸನ್ನು ಮಾಡಲೇಬೇಕು. ಪ್ರತಿಯೊಬ್ಬ ಮಹಿಳೆಯರು ಕೂಡ ಕಂಪೌಂಡ್ ಹತ್ತಿರ ಸ್ಕಿಪ್ಪಿಂಗ್ ಮಾಡ್ತಾರೆ, ಬಟ್ ರನ್ನಿಂಗ್ ಪಾಸ್ ಆಗೋಕ್ಕೆ ಆಗ್ತಾಯಿಲ್ಲ. ಆದ ಕಾರಣಕ್ಕೋಸ್ಕರ ನೀವು ರನ್ನಿಂಗ್ ಪ್ರಾಕ್ಟೀಸ್ ಮಾಡಿದರೆ ಮಾತ್ರ ಸಾಧ್ಯ. ಸೊ ಪ್ರಾಕ್ಟೀಸ್ ಮಾಡಲಾರ್ದೇ ನಾನು ಕಂಬ ಮತ್ತು ಸ್ಕಿಪ್ಪಿಂಗನ್ನು ಹೊಡೆದಾದ್ಮೇಲೆ ರನ್ನಿಂಗ್ನಲ್ಲಿ ಏನಾದರೂ ಕನ್ಸೆಷನ್ ಕೊಟ್ಟು ಪಾಸ್ ಮಾಡ್ತಾರೆ ಅಂತ ಹೇಳ್ಕೊಂಡು ಯಾರೂ ಕೂಡ ತಿಳ್ಕೊಳ್ಳೋಕೆ ಹೋಗಬೇಡ್ರಿ. ಇಲ್ಲಿ ನಾವು ಚೆನ್ನಾಗಿ ಪ್ರತಿಯೊಬ್ಬರು ಕೂಡ ನುರಿತ ಶಿಕ್ಷಕರಂತ್ರ ನಿಮ್ಗೆ PT ಇನ್ಸ್ಟ್ರಕ್ಟರ್ ಅಂತ ಸೊ ಟ್ರೈನಿಂಗ್ ಕೂಡ ಕೊಡ್ತಾ ಇದ್ದೀವಿ. ನೋಡ್ಕೋಬೋದು ಹುಡುಗರು ಮೊದಲಿಗೆ ಬಂದಾಗ ಭಾಳಷ್ಟು ವೀಕ್ನೆಸ್ ಇದ್ದರು. ಸೊ ಈಗೆಲ್ಲ ಯಾವ ಥರ ರನ್ನಿಂಗನ್ನು ಮಾಡ್ತಾ ಇದ್ದಾರೆ, ಸೊ ಟೈಮ್ ಯಾವ ಥರ ಕವರನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ಕೊಂಡು ನಿಮಗೂ ಕೂಡ ಗೊತ್ತಾಗ್ತಾ ಇದೆ. ಹೇಗಪ್ಪ ಅಂತಂದರೆ ನೀವು ಪ್ರಾಕ್ಟೀಸ್, ಯಾಕಂದರೆ ಒಬ್ಬರೇ ಓಡೋದು ಬೇರೆ, ಗುಂಪಿನಲ್ಲಿ ಓಡೋದೇ ಬೇರೆ. ಇದು ಒಂದೇ ಅಲ್ಲ. ನೀವೇನಾದರೂ ಇಂಡಿಯನ್ ಆರ್ಮಿ ಆಗಿರಲಿ, ಏರ್ಫೋರ್ಸ್ ಆಗಿರಲಿ, ನೇವಿ ಆಗಿರಲಿ, SSC GD ಆಗಿರಲಿ, ಸರ್ ನನ್ನ KPTCL ಏನೋ ಜಸ್ಟ್ ಮಿಸ್ ಆಗಿ ನನ್ನ ಫಿಸಿಕಲ್ ಫೇಲ್ ಆಯಿತು ಸರ್, ನನ್ನ ಟ್ರೈನಿಂಗ್ ಯಾವುದಾದ್ರೂ ಒಂದು ಕೋಚಿಂಗನ್ನು ಬರ್ಬೋದಾ ಅಂತನವರು ಕೂಡ ನೀವು ಬರ್ಬೋದು. ಆಲ್ಮೋಸ್ಟ್ ಆಲ್ ಪ್ರಾಕ್ಟೀಸ್ ಮಾಡಿದ್ರಿಪ್ಪ ಅಂದರೆ ಸೊ KPTCL ಆಲ್ಮೋಸ್ಟ್ ಆಲ್ ಎಲ್ಲರೂ ಕೂಡ ಜೂನಿಯರ್ ಫೋರ್ಮನ್ಗೆ ಸೆಲೆಕ್ಷನ್ ಆಗೋಕ್ಕೆ ಟ್ರೈ ಮಾಡಿರಿ. ಸೆಲೆಕ್ಷನ್ ಆಗುತ್ತಾ. ಫೈನಲ್ ಕಟ್ ಆಫ್ ಎಷ್ಟಕ್ಕೆ ನಿಲ್ಲುತ್ತೋ ಏನೋ ಅಂತ ಹೇಳ್ಕೊಂಡು ಡಿಪೆಂಡ್ ಅಪಾನ್ ಫಿಸಿಕಲ್ನಲ್ಲಿ ಎಷ್ಟು ಜನ ಕ್ವಾಲಿಫೈ ಆಗ್ತಾರಲ್ಲ ಅದ್ರ ಮೇಲೆ. ಇನ್ನೊಂದಿಷ್ಟು ಜನ 1:1 ಯಾವ ಥರ ಸೆಲೆಕ್ಷನ್ ಮಾಡ್ತಾರಾ ಸರ್ ಅಂತ ಕೇಳ್ತಾ ಇದ್ರಿ. 1:1 ಯಾವ ಥರ ಸೆಲೆಕ್ಷನ್ ಮಾಡ್ತಾರಪ್ಪ ಅಂತಂದರೆ ಸೊ ನೀವೇ 1:5 ಲಿಸ್ಟನ್ನು ಬಿಟ್ಟಿದ್ದಾರೆ. ಅದರಲ್ಲಿ 1:5 ಲಿಸ್ಟ್ನಲ್ಲಿ ಬಿಟ್ಟಿರ್ತಕ್ಕಂಥವ್ರ ಜೊತೆಗೆ ಸೊ ಈಗ ನೀವು ಒಂದು ಸೀಟಿಗೆ 5 ಮಂದಿ ಫಿಸಿಕಲ್ಗೆ ಕರೀತಿದ್ದಾರೆ. 5 ಮಂದಿ ಫಿಸಿಕಲಪ್ಪ ಅಂತಂದರೆ ಸೊ ನೀವು 5 ಮಂದಿ ಫಿಸಿಕಲ್ನಲ್ಲಿ ಎಷ್ಟು ಜನಪ್ಪ ಅಂದರೆ 3 ಜನ ಫೇಲ್ ಆಗಿದ್ರೆ ಅಂತ ತಿಳ್ಕೊಳ್ರಿ. ಒಂದು ಸೀಟಿಗೆ 2 ಜನ ಫೇಲ್ ಆಗಿದ್ರೆ ಅಂತ ತಿಳ್ಕೊಳ್ರಿ. ಅಂದರೆ 3 ಮಂದಿ ಮಾತ್ರ ಓದಿದ್ರ. ಒಂದು ಸೀಟಿಗೆ 3 ಜನ ನೋಡ್ಕೊಡ್ರಿ. ಇದು ಫಿನಿಶಿಂಗ್. ಒಂದು ಸೀಟಿಗೆ 3 ಜನ ಉಳ್ಕೊಂಡಿದ್ದೀರಪ್ಪ ಅಂತಂದರೆ ಸೊ ನೀವು ಟೋಟಲಿಗೆ ನಿಮ್ಮ ಕಟ್ ಆಫ್ನಲ್ಲಿ ಅಂದರೆ ನಿಮ್ಮ 10% ಮೇಲೆ ಇಬ್ಬರನ್ನ ಹೊರಗಡೆ ಹಾಕ್ತಾರೆ. ಇಬ್ಬರನ್ನ ಹೊರಗಡೆ ಹಾಕಿದರೆ ಲಾಸ್ಟಿಗೆ ಎಷ್ಟು ಉಳಿಯೋದು 1:1 ಮಾತ್ರ ಉಳಿತದೆ. ಆದ ಕಾರಣಕ್ಕೋಸ್ಕರ ಫಿಸಿಕಲ್ನಲ್ಲಿ ನಾನು 5/5 ಪಾಸ್ ಆದರೂ ಕೂಡ ಏನಾದರೂ ಆಗಬಹುದಾ ಸರ್ ಅಂತ ಹೇಳ್ಕೊಂಡು ನೀವು ಅಂದ್ಕೊಳ್ಬೋದು. ಆ ಥರನೆಲ್ಲ ಪ್ರಾಕ್ಟೀಸ್ ಒಟ್ಟು 5/5 ಪಾಸ್ ಮಾಡಿಕೊಡ್ರಿ, ಪರವಾಗಿಲ್ಲ. ಸೊ ಚೆನ್ನಾಗಿ ನಾನು ಹೇಳ್ತಾ ಇದ್ದೀನಲ್ಲ ನಿಮಗೆ, ಯಾವುದೇ ಒಂದು ಫೀಲ್ಡಿಗೆ ಇಳಿದಿದ್ದೀರಾ, ಸೊ ನಾನು ಗೌರ್ಮೆಂಟ್ ಜಾಬನ್ನು ಪಡೆದುಕೊಳ್ಬೇಕಂತ ಅಂದ್ಕೊಂಡಿದ್ದೀರಪ್ಪ ಅಂತಂದರೆ ಫಸ್ಟ್ ಆಫ್ ಆಲ್ ಅದ್ರ ಬಗ್ಗೆ ಗಮನ ವಹಿಸಿ. ಓಕೆ, ನಾನು ಯಾವ ಜಾಬ್ಗೆ ತಯಾರನ್ನು ಮಾಡ್ತಾಯಿದ್ದೀನಿ, ನಾನು ಅದಕ್ಕೆ ಎಲಿಜಿಬಿಲಿಟಿ ಅದೀನೋ ಇಲ್ಲೋ ಅನ್ನೋದನ್ನು ಚೆಕ್ ಮಾಡ್ಕೊಂಡ್ಬಿಟ್ಟು ಸೊ ಇವಕ್ಕೆಲ್ಲ ಪ್ರಯತ್ನವನ್ನು ಮಾಡಿರಿ. ಯಾಕೆಂದರೆ ಇದೊಂದು ಬೆಸ್ಟ್ ಜಾಬ್ನೇ ಅಂದ್ಕೊಳ್ಬೋದು KPTCLದಲ್ಲಿ. ಸೊ ಜೂನಿಯರ್ ಫೋರ್ಮನ್ನಪ್ಪ ಅಂತಂದರೆ ಅದು ಆಲ್ಮೋಸ್ಟ್ JSA ಫಿಸಿಕಲ್ ಪಾಸ್ ಆದವರು ಕೂಡ ನೋಡ್ಕೋಬೋದು. ನಮ್ಮ ಹತ್ರ ಇಲ್ಲಿ ನಾವು JSAದವರು ಮಹಿಳೆಯರು ಕೂಡ ಇಲ್ಲಿ ಫಿಸಿಕಲಿ ಬಂದಿರೋ ಮಹಿಳೆಯರಿಗೂ ಕೂಡ ಟ್ರೈನಿಂಗನ್ನು ಕೊಡ್ತಾಯಿದ್ವಿ.
ಆಲ್ಮೋಸ್ಟ್ ಅಲ್ಲಿ ನಮ್ಮ ಹತ್ರ ಈಗ JSAಯಲ್ಲಿ ಕೂಡ ಕ್ವಾಲಿಫೈ ಆಗಿರ್ತಕ್ಕಂಥ ಸ್ಟೂಡೆಂಟ್ಗಳು. ಅದೇ ಥರನಾಗಿ ಶಾರ್ಟ್ ಪುಟ್ಟನ್ನು ಯಾವ ಥರ ಟ್ರಿಕ್ ನೋಡ್ಕೊಳ್ಬೋದು, ನಾವು ಇಲ್ಲಿ ಪ್ರಾಕ್ಟೀಸನ್ನು ಯಾವ ಥರ ಕೊಡ್ತಾ ಇದ್ದೀವಿ ಅಂತ ಹೇಳ್ಕೇಶಂದ. ಸೊ ಇಲ್ಲಿ ಪ್ರಾಕ್ಟೀಸ್ ಕೂಡ ನಿಮ್ಗೆ ಅದೇ ಥರನಾಗಿ ಇರ್ತದೆ. ಯಾಕೆಂದರೆ ರನ್ನಿಂಗ್ ವೇಟ್ ಜಾಸ್ತಿ ಇರ್ತಾರೆ, ರನ್ನಿಂಗ್ ಓಡೋಕ್ಕಾಗಲವರು ಕೂಡ ಶಾರ್ಟ್ ಪುಟ್ಟನ್ನು ಕ್ಲಿಯರ್ ಮಾಡ್ಕೊಳ್ಳೋಂಥ ಚಾನ್ಸಸ್ ಇರ್ತದೆ. ಇಲ್ಲಿ ನೋಡ್ಕೋಬೋದು, ಈ ಥರ ನೀವು ಶಾರ್ಟ್ ಪುಟ್ಟನ್ನು ಹೋಗಿದ್ರಪ್ಪ ಅಂತಂದರೆ ಆರಾಮ್ಸೆಯಾಗಿ ನೀವು ಕ್ಲಿಯರನ್ನು ಮಾಡ್ಕೊಳ್ಬೋದು. ಇದು 100 ಮೀಟರ್ ರನ್ನಿಂಗ್ ಬಿಟ್ಟಿದ್ವಿ. 100 ಮೀಟರನ್ನು ವೀಕ್ಲಿ ಟೆಸ್ಟನ್ನು ಮಾಡ್ತಾ ಇರ್ತೀವಿ. ಯಾಕಪ್ಪ ಅಂದರೆ ವೀಕ್ಲಿ 2 ಟೈಮ್ಸ್. ಸೊ ನಿಮ್ಮ ರನ್ನಿಂಗ್ ಎಷ್ಟು ಸ್ಪೀಡ್ ಆಗ್ತಾ ಇದೆ ಇಲ್ಲ ಅಂತ ಹೇಳ್ಕೇಶಂದ ನಿಮ್ಗೆ ಡೈಲಿ ಗೊತ್ತಾಗುತ್ತೆ. ಇದೇ ಬಂದುಬಿಟ್ಟು ಕರ್ನಾಟಕ ಪೊಲೀಸ್ ಅಂತ ಹೇಳ್ಕೇಶಂದ. ಸೊ ಅದೇ ನಮ್ಮ ಬಾಗಲಕೋಟದಲ್ಲಿ ಹೆಸ್ಕಾಮ್ ನಡೀತಿರ್ತಕ್ಕಂಥ ಇದು ನಮ್ಮ ಸ್ಥಳ. ಆದ ಕಾರಣಕ್ಕೋಸ್ಕರ ನೀವೇನಾದರೂ ಒಂದು ಬೆಸ್ಟ್ ಕೋಚಿಂಗ್ ಸೆಂಟರನ್ನು ಸರ್ಚ್ ಮಾಡ್ತಾಯಿದ್ರೆ, ಸೊ ನಾನು ಇಲ್ಲ ಸರ್ ನಾನು ಈಗ ಯಾವುದಾದ್ರೂ ಒಂದು ಕೋಚಿಂಗನ್ನು ಪಡ್ಕೊಂಡ್ಬಿಟ್ಟು ಅದೇ ಥರನಾಗಿ ಪೋಲ್ ಕ್ಲೈಂಬ್ ಕಂಬ ಹತ್ತೋದು ಕೂಡ ನಾವು ಪ್ರತಿ 2 ಟೈಮ್ಸನ್ನು ಪ್ರತಿ ಡೇನೂ 2 ಟೈಮ್ಸ್ ನಿಮ್ಗೆ ಟ್ರೈನಿಂಗನ್ನು ಕೊಡ್ತಾ ಇರ್ತೀವಿ. ನೋಡ್ಕೊಳ್ಬೋದು, ಪ್ರತಿಯೊಂದು ಕೂಡ ನಾವು ಟ್ರೈನಿಂಗನ್ನು ಇಲ್ಲಿ ಕೊಡ್ತಾ ಇದ್ದೀವಿ. ಅದೇ ಥರನಾಗಿ ನಿಮ್ಗೆ ರೋಫ್ ಕೂಡ ಇದೆ ನಮ್ಮ ಹತ್ರ. ಅದೇ ಥರನಾಗಿ ಬೆಡ್ ಸೇಫ್ಟಿ ಇವೆಲ್ಲ ಅಪ್ಡೇಟ್ಗಳನ್ನ ತಿಳ್ಕೊಳ್ಬೇಕು ಅಂದ್ಕೊಂಡಿದ್ರೆ ಇನ್ನೂ ನಮ್ಮ ಯೂಟ್ಯೂಬ್ ಚಾನಲನ್ನು ಯಾರೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲಪ್ಪ ಅಂತಾರೆ, ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಏನಿದೆಯಲ್ಲ, ಈ ಸಬ್ಸ್ಕ್ರೈಬ್ ಬಟನ್ ಹೊತ್ಕೊಂಡು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾವು ಡೈಲಿ ಯಾವುದೇ ಒಂದು ಎಲ್ಲಿ ಯಾವ ಥರ ನಡೀತಾ ಇದೆ, ಫಿಸಿಕಲ್ನಲ್ಲಿ ಏನೆಲ್ಲ ಡಾಕ್ಯುಮೆಂಟ್ಸ್ಗಳನ್ನ ಕೇಳ್ತಾ ಇದ್ದಾರೆ, ಪ್ರತಿಯೊಂದು ಇನ್ಫಾರ್ಮೇಷನನ್ನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಚ್ಚುಕಟ್ಟಾಗಿ ಕನ್ನಡದಲ್ಲಿ ಮಾಹಿತಿ ಯಾವುದೇ ಒಂದು ನೋಟಿಸ್ ಆಗಿರಲಿ ಪ್ರತಿಯೊಂದು ಇನ್ಫಾರ್ಮೇಷನನ್ನು ನಾವು ಕೊಡ್ತಾನೆ ಇರ್ತೀವಿ. ಆದ ಕಾರಣಕ್ಕೋಸ್ಕರ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಹೊತ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಡಿ. ಜೈ ಹಿಂದ್, ಜೈ ಕರ್ನಾಟಕ.